ಏನ್ ಮ್ಯಾಚ್ ಗುರು ಇವತ್ತು. ನಾನಂತೂ ಈ ಮ್ಯಾಚ್ ನೋಡಿ ಕಂಪ್ಲೀಟ್ ಆಗಿ ಕಳೆದೋಗ್ಬಿಟ್ಟೆ. ಯಾವ ಮ್ಯಾಚ್ ಅಂತೀರಾ? ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಈ ಮ್ಯಾಚು ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಚು. ಯಾಕಪ್ಪ ಅಂತಂದ್ರೆ ಬಿಗ್ಗೆಸ್ಟ್ ರೈವಲರಿ ಇನ್ ದ ವರ್ಲ್ಡ್. ಇಂಡಿಯಾ ಪಾಕಿಸ್ತಾನ ಅಂದ್ರೆ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡ ಅಂಕಲ್ ವರ್ಗುನು ಯಾರು ಮಿಸ್ ಮಾಡೋದಿಲ್ಲ ಈ ಮ್ಯಾಚ್ ನ. ಯಾಕಪ್ಪ ಅಂದ್ರೆ ಬಿಗ್ಗೆಸ್ಟ್ ರೈವಲರಿ. ನಮ್ಮ ವಿರಾಟ್ ಕೊಹ್ಲಿ, ನಮ್ಮ RCB ಹೆಮ್ಮೆ. ಹಾಗೆಯೇ ನಮ್ಮ RCBಗೆ ಮನೆ ಮಗ ಆದಂತಹ ವಿರಾಟ್ ಕೊಹ್ಲಿ ಅವರು ಯಾವ ತರ ಸೆಂಚುರಿ ಹೊಡೆದ್ರು ಗುರು. ಎಲ್ಲರೂ ಇನ್ಫಾರ್ಮ್ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿದ್ರು. ಆ ಕಮೆಂಟ್ಗೆ ಸರಿಯಾಗಿ ಹೊಡೆದಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಸೆಂಚುರಿನ. ಲಾಸ್ಟ್ ಬಾಲ್, ಕೊನೆ ಬಾಲ್ 4 ಹೊಡೆದ್ಬಿಟ್ಟು ಸೆಂಚುರಿನ ಕಂಪ್ಲೀಟ್ ಮಾಡಿದ್ರು. ಈ ಕಂಪ್ಲೀಟ್ ಮಾಡಿದ ಕ್ಷಣಗಳನ್ನು ಮರೆಯೋಕೆ ಆಗಲ್ಲ. ಅಲ್ಲಿದ್ದಂಥ ಕ್ರೌಡ್ಗಳು ಯಾವ ತರ ಚೇರ್ ಅಪ್ ಮಾಡ್ತಿದ್ರು ವಿರಾಟ್ ಕೊಹ್ಲಿಗೆ ಅಂದ್ರೆ ಸ್ಟನ್ ಔಟ್ ಆಗ್ಬಿಟ್ರು. ಪಾಕಿಸ್ತಾನದಲ್ಲಿ ಒಂದ್ಸಲ ಬೆಚ್ಚ ಬಿದ್ಬಿಟ್ರು ಗುರು. ಇದೇನು ಮೊದಲನೇ ಸರಿ ಅಲ್ಲ ವಿರಾಟ್ ಕೊಹ್ಲಿ ಅವರು ಪಾಕಿಸ್ತಾನದ ಮೇಲೆ ಈ ತರ ಹುಚ್ಚನಾಗಿ ಹೊಡಿತಾ ಇರೋದು. ಮಸ್ತಾಗಿ ಹೊಡೆದಿದ್ದಾರೆ. 5ನೇ ಓವರ್ ರೋಹಿತ್ ಶರ್ಮಾ ಅವರು ಔಟ್ ಆಗ್ತಾರೆ. ಅದಾದ್ಮೇಲೆ ಬರೋದು ವಿರಾಟ್ ಕೊಹ್ಲಿ 1 ಡೌನ್ ಬರ್ತಾರೆ. ಅಲ್ಲಿದ್ದ ಮ್ಯಾಚ್ ಮುಗಿಯೋವರೆಗೂ ಒಂದ್ ಕಡೆ ಸ್ಟ್ಯಾಂಡಿಂಗ್ ತಗೊಂಡು ಒಂದು ಜವಾಬ್ದಾರಿ ತಗೊಂಡ್ಬಿಟ್ಟು ನಮ್ಮ ಇಂಡಿಯಾನ ಗೆಲ್ಲಿಸ್ಕೊಡ್ತಾರೆ. ಅವರು ಅವರಿಗೋಸ್ಕರ ಆಡಲ್ಲ, ಬದಲಾಗಿ ಅವರು ನೇಷನ್ಗೋಸ್ಕರ ಆಡ್ತಾರೆ, ಅಂದ್ರೆ ನಮ್ಮ ಇಂಡಿಯಾಗೆ ಆಡ್ತಾರೆ. ಇದು ನನಗೆ ತುಂಬಾ ಇಷ್ಟ ಆಗಿದ್ದು. ಏನ್ ಫಿಟ್ನೆಸ್ ಐತೆ ಗುರು ವಿರಾಟ್ ಕೊಹ್ಲಿ ಅವ್ರಿಗೆ. ವಿರಾಟ್ ಕೊಹ್ಲಿ ಹೊಡೆದಿರೋದು ಆ ಸೆಂಚುರಿಯಲ್ಲಿ ಬರೀ 7 ಫೋರ್ಸು. ಮಿಕ್ಕಿದ್ದೆಲ್ಲ ಯಾವ ರೀತಿ ಬಂದಿದೆ ಅಂದ್ರೆ ಸಿಂಗಲ್ 2D 3D ಅಲ್ಲಿ ಬಂದಿದ್ದಾರೆ. ಜಿಂಕೆ ಮರಿತರ ಓಡ್ತಾರೆ ಗುರು. ನಿಮಗೂ ಗೊತ್ತು, ನಮಗೂ ಗೊತ್ತು ಜಿಂಕೆ ಮರಿತರ ಓಡ್ತಾರೆ ಅಂತ. ಹಾಗೆ ಒಂದು ಡೈವಿಂಗ್ ಎಫರ್ಟ್ ಕೂಡ ಬಂತು. ಇದನ್ನೆಲ್ಲ ನೋಡ್ಬಿಟ್ರೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಅವರ ಹಿಂದಿನ ದಿನಕ್ಕೆ ವಾಪಸ್ ಆಗ್ತಿದ್ದಾರೆ ಅನ್ನಿಸ್ತಾ ಇದೆ. ಈ ಊರ ಜೊತೆಗೆ ನಮ್ಮ RCB ಟೀಮ್ ಬಂದು ಯಾವ ರೀತಿ ಆಡ್ತಾರೆ. ನಿಮ್ಗೇನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.